ಎಸ್ 9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಮೊದಲ ಪ್ರಮುಖ ಸುದ್ದಿಯನ್ನ ನೋಡೋಣ. ಮಳೆಯಿಂದ ಗೋಡೆ ಕುಸಿದು 4 ಮೃತಪಟ್ಟಂತಹ ಘಟನೆ ಇದು. ತಡರಾತ್ರಿ ಸುರಿದಂತಹ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಈ ಘಟನೆ ನಡೆದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತಾರು ಮದನಿ ನಗರದಲ್ಲಿ. 45 ವರ್ಷದ ಯಾಸೀರ್, 40 ವರ್ಷದ ಯಾಸೀರ್ ಪತ್ನಿ ಮರಿಯಮ್ಮ, ರಿಯಾನಾ, ರಿಫಾನಾ ಮೃತಪಟ್ಟಿದ್ದಾರೆ. 4 ಯಾಸೀರ್ ಮನೆ ಮೇಲೆ ಅಬುಬಕ್ಕರ್ ಅನ್ನೋರ ಮನೆಯ ಗೋಡೆ ಬಿದ್ದಿದೆ. 3 ಮೃತದೇಹವನ್ನ ಈಗ ಸ್ಥಳೀಯರು ಹೊರಗಡೆ ತೆಗೆದಿದ್ದಾರೆ. 4 ಮೃತಪಟ್ಟಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಗೋಡೆ ಕುಸಿದು ಬಿದ್ದಿದೆ ದಕ್ಷಿಣ ಕನ್ನಡದ ಮದನಿ ನಗರದಲ್ಲಿ. ಮಳೆಯಿಂದಾಗಿ ಪಕ್ಕದ ಮನೆಯ ಗೋಡೆ ಕುಸಿದು ಬಿದ್ದು 4 ಮೃತಪಟ್ಟಿದ್ದಾರೆ. ಒಂದಿಡೀ ಕುಟುಂಬ ಮೃತಪಟ್ಟಿದೆ. ಸ್ಥಳೀಯರು ಅಲ್ಲಿ ಮೃತದೇಹವನ್ನ ಹೊರಗಡೆ ತೆಗಿತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತೊಬ್ಬ ಬಾಲಕಿ ಆ ಗೋಡೆಯ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದಾಳೆ. ಆಕೆಯನ್ನ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. 4 ಮೃತಪಟ್ಟಿದ್ದಾರೆ ಮಳೆಯಿಂದಾಗಿ ಗೋಡೆ ಕುಸಿದು. ತಡರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ನಿರಂತರವಾಗಿ ಮಳೆ ಸುರಿತಾ ಇದೆ. ತಡರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ. ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದು 4 ಮೃತಪಟ್ಟಿದ್ದಾರೆ. ಈ ಘಟನೆ ಕುರಿತಾಗಿ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಭರತ್ ರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಭರತ್, ನಿಜಕ್ಕೂ ಗೋಡೆ ಕುಸಿದು ಇಡೀ ಕುಟುಂಬ ನಿರ್ನಾಮ ಆಗಿರುವಂತದ್ದು. ಈ ಘಟನೆ ನಡೆದ ಬಗ್ಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತದೆ? ಎಷ್ಟು ಗಂಟೆಗೆ ದುರ್ಘಟನೆ ಸಂಭವಿಸಿತು? ಯಾರಾದ್ರೂ ಇದ್ರ ಅಕ್ಕಪಕ್ಕದಲ್ಲಿ ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಹೇಗೆ? ಪ್ರತಿಮಾ, ಏನಂದ್ರೆ ರಾತ್ರಿಯ ಊಟ ಮಾಡಿ ಮಲಗದಂತವರು ಬೆಳಿಗ್ಗೆ ಆಗುವಾಗ ಈ ರೀತಿಯಾಗಿ ಮೃತಪಟ್ಟಿರುವಂತದ್ದು. ಆ ಘಟನೆ ಅಂದ್ರೆ ಪಕ್ಕದಲ್ಲಿ ಒಂದು ಮನೆ ಇತ್ತು. ಆ ಪಕ್ಕದಲ್ಲಿದ್ದಂತಹ ಆ ಮನೆ ಏಕಾಏಕಿಯಾಗಿ ಮನೆಯ ಕಾಂಪೌಂಡ್ ಏನಿದೆ ಅದು ಇವರ ಮನೆಯ ಮೇಲೆ, ಯಾಸೀರ್ ಅವರ ಮನೆಯ ಮೇಲೆ ಕುಸಿದು ಬಿದ್ದಿರುವಂತದ್ದು. ಹಾಗಾಗಿ ಇದರಲ್ಲಿ ಯಾಸೀರ್ ಅವರ ಪತ್ನಿ ಮರಿಯಮ್ಮ ಮತ್ತು ಮಕ್ಕಳಾದ ರಿಹಾನಾ ಹಾಗೂ ರಿಫಾನಾ ಮೃತಪಟ್ಟಿದ್ದಾರೆ. ಅದರಲ್ಲಿ ಕೊನೆಯ ಒಂದು ಮೃತದೇಹ ಅಂದ್ರೆ 3 ಜನರನ್ನ ಇಲ್ಲಿನ ಸ್ಥಳೀಯರೇ ಸೇರ್ಕೊಂಡು 3 ಮೃತದೇಹಗಳನ್ನ ಹೊರಗಡೆ ತೆಗೆದಿದ್ರು. ಆದ್ರೆ ಒಂದು ಮೃತದೇಹವನ್ನ ಅವರಿಗೆ ತೆಗಿಲಿಕ್ಕೆ ಆಗಿರ್ಲಿಲ್ಲ. ಸತತವಾಗಿ ಸುಮಾರು ಒಂದು 3-4 ಗಂಟೆಗಳ ಕಾಲ ಕಾರ್ಯಾಚರಣೆ ಅಗ್ನಿಶಾಮಕ ದಳ ಮತ್ತು ಅಲ್ಲಿನ ಸ್ಥಳೀಯರ ಕಾರ್ಯಾಚರಣೆ ಬಳಿಕ ಈಗಾಗಲೇ ಮೃತದೇಹವನ್ನ ಹೊರಗೆ ತೆಗೆಯಲಾಗಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾಸೀರ್ ಅವರು ಮಂಗಳೂರಿನ ಬಂದರ್ನಲ್ಲಿ ಮಡ್ಯ ಇಲ್ಲಿನ ಒಂದು ವ್ಯವಹಾರದಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂತ ಮಾಹಿತಿ ಇರುವಂತದ್ದು. ಅಂದ್ರೆ ಈ ಒಂದು ಮನೆಯನ್ನ ಅವರು ಸುಮಾರು ಒಂದು 6 ವರ್ಷಗಳ ಹಿಂದೆ ಈ ಮನೆಯನ್ನ ಖರೀದಿಸಿದ್ರು ಕೂಡ 1 ವರ್ಷ ಮನೆಯನ್ನ ಲೀಸ್ಗೆ ಕೊಟ್ಟಿದ್ರು. ಅಂದ್ರೆ ಬೇರೆ ಬೇರೆಯವರಿಗೆ ಲೀಸ್ಗೆ ಕೊಟ್ಟಿದ್ರು. ಆ ಬಳಿಕ ಒಂದಷ್ಟು ಜನ ಒಂದು 5-6 ತಿಂಗಳ ಹಿಂದಷ್ಟೇ ಅವರು ಈ ಮನೆಯಲ್ಲಿ ಬಂದು ವಾಸವಾಗಿದ್ರು. ಸದ್ಯಕ್ಕೆ ಅವರ ಮಕ್ಕಳು ಇಬ್ರು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇರುವಂತವರು. ಉಳಿದವರು ಏನಿದ್ದಾರೆ ಅವರು ಬೇರೆ ಕಡೆಗಳಲ್ಲಿ ಅಂದ್ರೆ ಇದ್ರು. ಹಾಗಾಗಿ ಇಬ್ರು ಕೂಡ 4 ಜನ ಕೂಡ ಒಂದು ಕೋಣೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಆಗಮಿಸಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದೆ. ಸದ್ಯಕ್ಕೆ 4 ಮೃತದೇಹಗಳನ್ನು ಕೂಡ ಹೊರಗಡೆ ತೆಗೆಯಲಾಗಿದೆ. ಘಟನೆಗೆ ಪ್ರಮುಖವಾದ ಕಾರಣ ಇರುವಂತದ್ದು ಅಲ್ಲಿದ್ದಂತ ಒಂದು ಕಾಂಪೌಂಡ್ ವಾಲ್ ಕುಸಿದಿರುವಂತದ್ದು. ಈ ಬಗ್ಗೆ ಕೂಡ ಪೊಲೀಸರು ಮತ್ತೆ ಸ್ಥಳೀಯರು ಅಲ್ಲಿ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಭರತ್, ಅಂದ್ರೆ ಈ ಕಾಂಪೌಂಡ್ ಕುಸಿದು ಬಿತ್ತು ಅಂತಂದ್ರೆ ಅದು ಬಹಳ ಅಂದ್ರೆ ಶಿಥಿಲ ಆಗಿತ್ತಾ ಅಥವಾ ಮಳೆ ಜಾಸ್ತಿ ಆಗಿದ್ರಿಂದಾಗಿ ಈ ಘಟನೆ ನಡೆದಿರೋ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಈ ಮನೆಯ ಗೋಡೆ ಕುಸಿದು ಬಿದ್ದು ಒಟ್ಟು 4 ದುರ್ಮರಣಕ್ಕೀಡಾಗಿರೋದು. ಮತ್ತೋರ್ವ ಬಾಲಕಿಯ ಮೃತದೇಹವನ್ನ ಕೂಡ ಈಗಾಗಲೇ ಸ್ಥಳೀಯರು ಹೊರತೆಗೆದಿದ್ದಾರೆ. ಗೋಡೆ ಕುಸಿದು ಒಂದೇ ಕುಟುಂಬದ 4 ದಾರುಣ ಅಂತ್ಯ ಆಗಿರೋದು. ರಾತ್ರಿ ಊಟ ಮುಗಿಸಿ ಪುತ್ರಿಯರು ಮಲಗಿದ್ರು ಹಾಗೂ ದಂಪತಿ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಗೋಡೆ ಕುಸಿದು ಬಿದ್ದು ಅಂದ್ರೆ ಪಕ್ಕದ ಮನೆಯ ಕಾಂಪೌಂಡ್ ಕುಸಿದು ಬಿದ್ದು ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ. 6 ವರ್ಷದ ಹಿಂದೆ ಮನೆ ಖರೀದಿ ಮಾಡಿರ್ತಾರೆ. 1 ವರ್ಷ ಲೀಸ್ ಕೊಟ್ಟಿರ್ತಾರೆ. 6 ತಿಂಗಳ ಹಿಂದಷ್ಟೇ ಈ ಮನೆಗೆ ವಾಪಸ್ ಆಗಿದ್ರು. ಆದ್ರೆ ವಿಧಿ ಅವರನ್ನ ಈ ರೀತಿಯಲ್ಲಿ ಬಲಿ ಪಡೆದಿದೆ. 2 ವರ್ಷದ ಹಿಂದೆ ಕೂಡ ಮನೆ ಮೇಲೆ ಕಾಂಪೌಂಡ್ ಕುಸಿದಿತ್ತಂತೆ. ಆದ್ರೆ ಈಗ ಮತ್ತೆ ಕುಸಿದ ಪರಿಣಾಮವಾಗಿ 4 ಕೂಡ ಮೃತಪಟ್ಟಿದ್ದಾರೆ. 2 ಗಂಟೆ ಕಾರ್ಯಾಚರಣೆಯ ಬಳಿಕ 4 ಮೃತದೇಹವನ್ನ ಹೊರಕ್ಕೆ ತೆಗೆಯಲಾಗಿದೆ. ಎಸ್, ನಮ್ಮ ರಿಪೋರ್ಟರ್ ಭರತ್ ರಾಜ ಸಂಪರ್ಕದಲ್ಲಿದ್ದಾರೆ. ಭರತ್, ತಾವು ವಿವರಿಸ್ತಾ ಇದ್ರಿ ಹೇಗೆ ನಡೀತು ಈ ಘಟನೆ ಅನ್ನೋದನ್ನ. ಆ ಕಾಂಪೌಂಡ್ ಮುಂಚೆಯೂ ಕೂಡ ಒಮ್ಮೆ ಕುಸಿದಿತ್ತು ಅಂತಂದ್ರೆ ಮತ್ತೆ ಕಟ್ಟಿದ್ರೂ ಕೂಡ ಸಮರ್ಪಕವಾಗಿ ನಿರ್ಮಾಣ ಮಾಡಿರ್ಲಿಲ್ವಾ? ಶಿಥಿಲಗೊಂಡಿತ್ತಾ? ಏನ್ ಸಮಸ್ಯೆ ಅಂತ?
Yes, sir. ಗೋಡೆ ಕುಸಿದು 4 ದುರ್ಮರಣಕ್ಕೀಡಾಗಿರುವಂತಹ ಘಟನೆ ಇದು ದಕ್ಷಿಣ ಕನ್ನಡದ ಮದನಿ ನಗರದಲ್ಲಿ ನಡೆದಿದೆ. ಗೋಡೆ ಕುಸಿದು ಬಿದ್ದು ಒಂದೇ ಕುಟುಂಬದ 4 ಇಬ್ರು ಮಕ್ಕಳು ಮತ್ತು ದಂಪತಿ ಊಟ ಮಾಡಿ ರಾತ್ರಿ ಮಲಗಿದ್ರು. ಬೆಳಗಾಗುವಷ್ಟರಲ್ಲಿ ಹೆಣವಾಗಿದ್ದಾರೆ. ಜೋರು ಮಳೆ ಸುರಿತಾ ಇದೆ ದಕ್ಷಿಣ ಕನ್ನಡ ಭಾಗದಲ್ಲಿ. ಮಳೆಯಿಂದ ಆದಂತಹ ದುರ್ಘಟನೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.